ಮಹಾತ್ಮ ಗಾಂಧೀಜಿ ಅವರಿಗೆ ನಮಸ್ಕಾರ ಮಾಡಿ ನೆನಪಿಸುತ್ತಾ ಇವತ್ತು ಎಲ್ಲರೂ ಬಂದಿದ್ದರು ಗಣ್ಯಮಾನ್ಯರು, ನಮ್ಮ ಲೈಸೆನ್ಸ್ ಸರ್ವೇಯರ್ ಅಸೋಸಿಯೇಷನ್ದು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ರೇಯತ್ ಸಂಘದಿಂದ ಬಂದಿರುವ ಎಲ್ಲ ಮುಖಂಡರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ಈಗ ಲೈಸೆನ್ಸ್ ಸರ್ವೆ ಸ್ಟ್ರೈಕ್ ಇರೋದ್ರಿಂದ ಸುಮಾರು ಜನರಿಗೆ ಏನಾದ್ರು ತೊಂದರೆ ಆಗಿದೆ, ಅವರು ಕೂಡ ಬಂದಿದ್ದಾರೆ. ಅವರಿಗೆ ಮುಖ್ಯವಾಗಿ ನಮ್ಮ ಲೈಸೆನ್ಸ್ ಸರ್ವೇಯರ್ಸ್ ಎಲ್ಲ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಗೆ, ಹಿರಿಯರಿಗೆ ನಾನು ನಮಸ್ಕಾರ ಹೇಳುತ್ತಾ, ಈಗ ಮಾಜಿ ಅಧ್ಯಕ್ಷರು ಕೂಡ ಮಾತಾಡಿದರು, ಅದು ಕೂಡ ನನಗೆ ಬಹಳ ನೋವು ಬಂತು. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಹೆಂಗೆ ಬಗೆಹರಿಸಬೇಕಂತ ನಾವು ಮುಂದಕ್ಕೆ ನೋಡಬೇಕು, ಸೊಲ್ಯೂಷನ್ ನೋಡ್ಬೇಕಂತ ನಾವು ಎಲ್ಲ ತಮ್ಮ ಸಂಘದ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಆಯ್ತು ಅಂತ ಅದೇನೆ ನಾನು ಮಾತಾಡ್ತಿದ್ದೆ. ನಾನು ಆವಾಗನೇ ಕೂಡ ಅದನ್ನೇ ಹೇಳಿದ್ದೆ, ಡೇ 1 ಅಲ್ಲಿ ನಮ್ಮ ಹಂತದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇರ್ತದೆ ನಾವು ತಾತ್ಕಾಲಿಕವಾಗಿ ನಾವು ಮಾಡಿಸ್ತೀವಿ. ಫೈಲ್ ಕೂಡ ಸರ್ಕಾರ ಹಂತದಲ್ಲಿ ತೀರ್ಮಾನ ಏನಾಗಬೇಕು, ಸರ್ಕಾರಕ್ಕೆ ಕೂಡ ಫೈಲ್ ಕೂಡ ಕಳಿಸ್ತೀನಿ, ಅದು ಕೂಡ ಕಳಿಸಿದೆ ನಾನು, ಅದು ನಿಮ್ಮ ಎಲ್ಲರಿಗೆ ಗೊತ್ತಿರಬಹುದು. ಈಗ ಒಂದು ಇನ್ಶೂರೆನ್ಸ್ ಒಂದು ಸಂದರ್ಭ ಬಂತು. ಫಸ್ಟ್ ಮೀಟಿಂಗ್ ಯಾವಾಗ ಆಯಿತು? ಜನವರಿ ತಿಂಗಳಲ್ಲಿ ಆಯಿತು, ಬಹುಶಃ ನಾನು ಜಾಯಿನ್ ಮಾಡಿದ ಮೇಲೇ ಅದು ಮೀಟಿಂಗ್ ಆಯಿತು. ಆವಾಗನೇ ಕೂಡ ಹೇಳಿದೆ ಅಂತ, ಅದು ಇಮಿಡಿಯೇಟ್ಲಿ ಅದು ಸೊಲ್ಯೂಷನ್ ನಿಮಗೆ ಕೊಡಿಸ್ತೀನಿ. ಆ ಸಂದರ್ಭಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗೆ ಮಾತಾಡಿ ಒಂದು ಇನ್ಶೂರೆನ್ಸ್ ಎಲ್ಲರಿಗೆ ನಾವು ತಲುಪಬೇಕಂದ್ರೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಈಗ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಒಂದೇ ಬ್ಯಾಂಕಲ್ಲಿ ಮಾಡಿಕೊಂಡು ಅವರಿಗೆ ತಮ್ಮೆಲ್ಲರಿಗೆ ಒಂದು ಇನ್ಶೂರೆನ್ಸ್ ಕೂಡ ಬರ್ತದೆ. ಅದು ಕೂಡ ನಾನು ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಎರಡನೇ ಮುಖ್ಯ ವಿಷಯ ಬಂತಂದರೆ ಟೈಮ್ಲಿ ಪೇಮೆಂಟ್ ಸಿಗೋದಿಲ್ಲ. ಅವರು ಕೂಡ ಹೇಳಿದ್ದಾರೆ, ಮತ್ತು ಅದು ಬೇಡಿಕೆಗಳಲ್ಲಿ ಕೂಡ ಹೇಳಿದರು, ಮನವಿಗಳಲ್ಲಿ ಕೂಡ ಹೇಳಿದರು ಅಂತ. ಅದನ್ನು ಕೂಡ ಒಂದು ಈಗ ಏನು ಹೇಳಿದ್ರು ಅಂದರೆ ಅವರು ತಮ್ಮ ಆದ ತಕ್ಷಣ ಇಮಿಡಿಯೇಟ್ಲಿ ಪೇಮೆಂಟ್ ಇನಿಷಿಯೇಟ್ ಆಗಬೇಕು, ಅದು ಕೂಡ. ಮತ್ತು ಒಂದು ತಿಂಗಳಿಗೆ ಒಂದು ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಅಂದರೆ ಜೂನ್ ತಿಂಗಳದ್ದು ಅದು ಸ್ಯಾಲರಿ 5ನೇ ಅಥವಾ 6ನೇ ಜುಲೈ ಒಳಗಡೆನೆ ತಮ್ಮೆಲ್ಲರಿಗೆ ಬ್ಯಾಂಕ್ ಅಕೌಂಟ್ ಮುಖಾಂತರ ತಲುಪಬೇಕಂದ್ರೆ ಒಂದು ಸಿಸ್ಟಮ್ ಕೂಡ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಏಕೆಂದರೆ ಡಿಲೇ ಆಗಬಾರ್ದು. ಮತ್ತು ಈಗ ಪ್ರತಿ ಫೈಲ್ದು ಒಂದು ರೆನ್ಯುಮರೇಷನ್ ಕಡಿಮೆ ಇದೆ ಅಂತ ಈಗ ತಿಳಿಸಿದ್ರು, ಅಂದರೆ ಬಹಳ ಕಡಿಮೆ ಇದೆ, ಉಳುಮೆ ಮಾಡೋಕ್ಕೆ ಆಗಲ್ಲ ಅಂತ. ಅದು ಕೂಡ